ನನ್ನ ತಾಯಿ ಈಗ ಮನೆಗೆ ಬಂದು ಒಂದೂವರೆ ಆಯ್ತು. ಅವ್ರ ಗರ್ಭದಲ್ಲಿ ಕರಳಲ್ಲಿ ಕ್ಯಾನ್ಸರ್ ಆಗಿದೆ. ಕ್ಯಾನ್ಸರ್ ಆಗಿ ಸುಮಾರು ಆಸ್ಪತ್ರೆ ಮಣಿಪಾಲದಲ್ಲಿ ಕೇಳುವಾಗ 3 ಲಕ್ಷ ರೂಪಾಯಿ ಬೇಕಂತ ಹೇಳಿದ್ರು. ಆ 3 ಲಕ್ಷ ಏನ್ ಮಾಡಿದೆ, ಆ ಆಸ್ಪತ್ರೆಯಲ್ಲಿ ನನಗೆ ಉಚಿತ ಆಗಿ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಮಣಿಪಾಲದಲ್ಲಿ. ಆದ್ರೆ ನಾನೇನ್ ಮಾಡಿದೆ, ನನಗೆ ಬಂದ ಹಣದಲ್ಲಿ ಒಂದು ಆಂಬುಲೆನ್ಸ್ ಖರೀದಿ ಮಾಡಿ ಜನಗಳ ಸೇವೆಗಿಟ್ಟಿದ್ದೀನಿ. ಈಗ ತಾನೇ ಒಂದು ಕಾಲ್ ಬರ್ತು. ಹಲೋ, ಯಾವ ಗ್ರೂಪ್ ಹೇಳಿ? ಬಿ ಪಾಸಿಟಿವಾ? ಅರ್ಧ ಮುಕ್ಕಾಲು ಗಂಟೆ ನಮ್ಮ ಹುಡುಗರು ವ್ಯವಸ್ಥೆ ಮಾಡ್ತಾರೆ. ಈಗ 1 ಸೆಕೆಂಡ್, ನಾವೊಂದು ನೀವು ಭಾಳ ಜನಕ್ಕೆ ಆ ಥರ ಹೆಲ್ಪ್ ಮಾಡ್ತಿದ್ರಿ. ಅಂಡ್ ನೀವೇನು ಚಾರಿಟೇಬಲ್ ಟ್ರಸ್ಟ್ ಆ ಥರ ಮಾಡ್ಕೊಂಡು ಬೇಡ ಅಕೌಂಟ್. ಈಗ ಇನ್ನೊಂದು ಆವಾಗಲೇ ಹೇಳಿದ್ವಿ, ಒಂದು ಮೃತದೇಹವನ್ನು ತೆಗೆಯೋದು, ಒಂದು ರೆಸ್ಕ್ಯೂ, ಒಂದು ಆಟೋಮೆಟಿಕಲಿ ಆ ಟೈಮ್ಗೆ ಏನಾಗುತ್ತೆ ಆ ಕ್ಷಣಕ್ಕಿದ್ದಾಗ ಪ್ರಾಣ ಉಳಿಸ್ತೀರಿ. ಈಗ ತಾನೇ ಒಂದು ಕಾಲ್ ಬರ್ತು. ಹಲೋ, ಹಾಂ ಸರ್ ಹೇಳಿ. ಯಾವ ಗ್ರೂಪ್ ಹೇಳಿ? ಬಿ ಪಾಸಿಟಿವಾ? ಸರಿ, ನಮ್ಮ ಹುಡುಗರಿಗೆ ಹೇಳ್ತೀನಿ. ಈಗ ಹಾಸ್ಪಿಟ್ಲ್ ಯಾವುದು? ಮಣಿಪಾಲ ಅಲ್ಲ? ಕಾರ್ಡ್ ಕಳಿಸಿ, ಅದನ್ನು ನಾವು ನಮ್ಮ ಗ್ರೂಪ್ಗೆ ಹೇಳ್ತೀನಿ. ಈಗ ನಿಮ್ಗೆ ಒಂದು ಅರ್ಧ ಮುಕ್ಕಾಲು ಗಂಟೆಲಿ ನಮ್ಮ ಹುಡುಗರು ವ್ಯವಸ್ಥೆ ಮಾಡ್ತಾರೆ. ಈಗ 1 ಸೆಕೆಂಡ್, ನಾವೊಂದು ಇದು ಕೂಡ ಇದು ಬರ್ತದೆ ದಿನಕ್ಕೆ ಒಂದು 1-2 ಎಲ್ಲ ಬ್ಲಡ್ ಇಲ್ಲ. ಎ ಪಾಸಿಟಿವ್, ಬಿ ಪಾಸಿಟಿವ್, ಮತ್ತೆ ರೇರ್ ಇದ್ದದ್ದು ಓ ಪಾಸಿಟಿವ್, ಹಾಗೆ ತುಂಬಾ ಎಲ್ಲ ಬರ್ತಾ ಇರ್ತದೆ. ಅದ್ರಲ್ಲೂ ಸಹ ನನಗೆ ಕಾಲ್ ಬಂದ್ರೆ ನಾನು ಸುಮಾರು ಒಂದು 25 ಸಲ ಕೊಟ್ಟಿದ್ದೀನಿ. ನನಗೆ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಟೀಮಲ್ಲಿ, ಯಾಕಂದ್ರೆ ನೀರಲ್ಲಿ ಆಳದಲ್ಲಿ ಇರೋದು. ಆಳದಲ್ಲಿ ಡಾಕ್ಟರ್ಸ್ ನೀರು ಆಳ ಸ್ವಿಮ್ಮಿಂಗ್ ಮಾಡುವವರು ಜಾಸ್ತಿ. ಯಾಕಂದ್ರೆ ಈಗಲೇ ನನಗೆ ಇವತ್ತಿಗೆ ಕೊಟ್ಟರೆ ಸಡನ್ ನೀರೇ ಆಡ್ಲಿಕ್ಕೆ ಸಿಗ್ತದೆ, ಅದಕ್ಕೆ ಬೇಡ ಅಂತ ಹೇಳಿದೆ. ಆದರೆ ನಮ್ಮ ಟೀಮ್ನಲ್ಲಿ ಸುಮಾರು ಎಲ್ಲ ಹುಡುಗರು ಸಹ ಒಂದು 25ಕ್ಕಿಂತ ಮೇಲ್ಪಟ್ಟ ಬ್ಲಡ್ ಕೊಟ್ಟಿದ್ದಾರೆ. ತಾವು ಕೊಟ್ಟು ತಮ್ಮ ಫ್ರೆಂಡ್ ಸರ್ಕಲ್ ಎಷ್ಟು ಇದ್ದಾರೆ ಅವರಿಗೆ ಸೆಟ್ ಮಾಡ್ತಾರೆ. ಈಗ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ಆ ಕೂತ್ಕೊಂಡವ್ರು ಎಲ್ಲರಿಗೂ ಈಗ ಒಂದು ಸೆಟ್ ಮಾಡಿ ಒಂದು ಅರ್ಧ ಗಂಟೆಯಲ್ಲಿ ಬ್ಲಡ್ ವ್ಯವಸ್ಥೆ ಮಾಡ್ತಾರೆ ಆ ಮನೆಗೆ. ಅದರಿಂದ ಮಣಿಪಾಲಕ್ಕೆ ಕಾಲ್ ಬಂದ್ರು ಸಹ ಮಣಿಪಾಲದಲ್ಲಿ ನಮಗೆ ಕಾಲ್ ಬರ್ತದೆ, ಇವರಿಗೆ ಕಾಂಟ್ಯಾಕ್ಟ್ ಮಾಡಿ, ಈಶ್ವರ್ ಮಲ್ಪೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜನ ಒಂದು ಬ್ಲಡ್ ವ್ಯವಸ್ಥೆ ಮಾಡ್ಬೋದು. ಎರಡನೇದಾಗಿ ನಮ್ಮ ಟೀಮ್ನಲ್ಲಿ ಬಿಲಾಲ್ ಭಾಯ್ ಅವರಿಗೆಲ್ಲ ಸೆಟ್ಟಿಂಗ್ ಇದೆ, ಯಾರ್ಯಾರಿಗೆ ಮಾಡ್ಬೇಕು, ಎಲ್ಲೆಲ್ಲಿ ಕಳಿಸ್ಬೇಕಂತ. ಅದೇ ತರ ನಾವು ಒಂದು ಗ್ರೂಪ್, ನಮ್ಮ ಗ್ರೂಪ್ ಇದೆ, ಕೆಲವು ಗ್ರೂಪ್ಗಳೇ ಆಗ್ತೇವೆ. ಯಾರಾದ್ರೂ ಗ್ರೂಪ್ ಇಂದ ನಾವು ತಮ್ಮ ಇಚ್ಛೆಯಿಂದ ನಾವು ಕೊಡ್ತೇವೆ ಅಂತ ಮುಂದೆ ಬರ್ತಾರೆ. ಮೊದಲನೇಗೆ ಒಂದು ಬ್ಲಡ್ ಕೊಟ್ರೆ 4 ಜನ ಪ್ರಾಣ ಉಳಿಸಬಹುದು. ಅದರಿಂದ ಯಾರು ಸಹ ಒಂದು 18 ವರ್ಷದಿಂದ ಮೇಲ್ಪಟ್ಟ ಹುಡುಗರು ತಮ್ಮ ಸಾಮರ್ಥ್ಯ ಇದ್ದವರು ಯಾರು ಸಹ ಕೊಡ್ಬೋದು ಬ್ಲಡ್. ಅದು ಸಹ 3 ತಿಂಗಳಿಗೆ ಒಂದ್ಸಲ ಕೊಟ್ರೆ ವರ್ಷಕ್ಕೆ 3 ಸಲ 4 ಸಲ ಕೊಡ್ತಾರೆ. ಕೆಲವರು 6 ಸಲ ಕೊಡ್ತಾರೆ, 7 ಸಲ ಕೊಡ್ತಾರೆ. ಹಾಗೆ ಕೊಡ್ತಾ ಇರಲಿ. ಮೊದಲನಾಗಿ ರಕ್ತ ಉತ್ಪತ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬ ಮನುಷ್ಯರಿಂದನೇ ರಕ್ತ ಕೊಡಬೇಕು. ಅದಕ್ಕೆ ನಾನೆಲ್ಲ ನಮ್ಮ ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೀನಿ ಇಷ್ಟೇ, ಎಲ್ಲರೂ ಸಹ ರಕ್ತವನ್ನು ದಾನ ಮಾಡಿ. ಯಾಕೆಂದ್ರೆ ಎಷ್ಟೋ ಕಂಡೀಷನಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಏನಾದರೂ ಆಗಿರ್ತದೆ. ಆ ಟೈಮಲ್ಲಿ ಎಲ್ಲಿ ಒಂದಿಂಥ ಮೆಸೇಜ್ ಬಂದರೆ ಎಲ್ಲರೂ ಟೈಮಲ್ಲಿ ರಪ್ಪ ಹೋಗಿ ಆ ಆಸ್ಪತ್ರೆಗೆ ಒಂದ್ಸಲ ಬೆಡ್ ಕೊಟ್ಬಿಡಿ, ಬ್ಲಡ್ ಕೊಡಲೇಬೇಕು. ವೀಕ್ಷಕರೇ, ನಿಮ್ಗೊಂದು ಗಮನದಲ್ಲಿರಲಿ, ಈಶ್ವರ್ ಮಲ್ಪೆ ಅವರು ಸಾವಿರಾರು ಮೃತದೇಹಗಳನ್ನ ಸಮುದ್ರದಾಳದಿಂದ ಎಲ್ಲರೂ ಆಗಲ್ಲ ಅಂತ ಕೈ ಚೆಲ್ಲಿದಾಗ ಮೃತದೇಹನ ತೆಗೆದಿದ್ದಾರೆ. ಜೊತೆಗೆ ಒಂದಷ್ಟು ಜನ ರಕ್ಷಣೆ ಮಾಡಿದ್ದಾರೆ. ಅದೆಲ್ಲದರ ಜೊತೆಗೆ ಆ್ಯಂಬುಲೆನ್ಸಲ್ಲಿ ಫ್ರೀ ಸರ್ವಿಸ್, ರಕ್ತದಾನ ಮಾಡಿಸುವಂಥದ್ದು, ಇದೆಲ್ಲದರ ಜೊತೆಗೆ 100ಕ್ಕೂ ಅಧಿಕ ಸರಿಸುಮಾರು 200 ಮಂದಿಯ ಚಿಕಿತ್ಸಾ ವೆಚ್ಚವನ್ನು ಭರಿಸೋಕೆ ಫಂಡ್ ರೈಸ್ ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ಇದ್ಯಾಕೆ ಅನ್ಸು ನಿಮ್ಗೆ ಅಂತ? ಇದ್ಯಾಕೆ ಅಂದ್ರೆ ನಿನ್ನೆ ಒಂದು 12 ದಿವಸ ಆದಷ್ಟೇ ನಮ್ಮ ಧಾರೇಶ್ವರ ಕುಮಟಾ ಭಾಗದ ಒಂದು ಹುಡುಗಿ, ಆ ಹುಡುಗಿಗೆ 2 ಕಿಡ್ನಿ ಫೈಲ್ ಆಯ್ತು. ಕೇವಲ ಹೆಣ್ಣು ಹುಡುಗಿಗೆ 21 ವರ್ಷ. ಆದ್ರೆ 2 ಕಿಡ್ನಿ ಹೋದ್ಮೇಲೆ ಬದುಕುತ್ತೆ ಅಂತ ಆಸೆನೆ ಬಿಟ್ಟಿದ್ದಾರೆ. ಯಾಕೆ ಡಯಾಲಿಸಿಸ್ ಮಾಡುವಷ್ಟು ಶಕ್ತಿ ಅವ್ರ ಹತ್ರ ಇಲ್ಲ. ಒಂದ್ಸಲ ಡಯಾಲಿಸಿಸ್ ಮಾಡ್ಲಿಕ್ಕೆ ಸುಮಾರು 4,500 ರೂಪಾಯಿ ಖರ್ಚಿದೆ. ಈಗ ಅಂಥದ್ರಲ್ಲಿ ತೀರಾ ಬಡ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗದೆ ಲಾಸ್ಟಿಗೆ ಆ ಮನೆಯವನ ಹುಡುಗ ಈಗ ನೋಡಿದ್ದಾನೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳಿಂದ ಹಣ ಒಟ್ಟಾಗ್ತದೆ. ಅದಕ್ಕೋಸ್ಕರ ನಮ್ಮ ಈಶ್ವರ್ ಮಲ್ಪೆ ಟೀಮಿಗೆ ಒಂದು ಫೋನ್ ಮಾಡಿದರೆ ಖಂಡಿತವಾಗಿಯೂ ಆಗುತ್ತಂತ ನಮ್ಮ ಟೀಮಿಗೆ ನನಗೆ ಫೋನ್ ಮಾಡಿದ್ದಾರೆ. ಆವಾಗ ನಾನೇನು ಮಾಡಿದ್ದೇನೆ, ಮೊದಲನೇಗೆ ಅವ್ರ ಮನೆಗೆ ಹೋಗಿ ಮನೆಯ ಪರಿಸ್ಥಿತಿ ಎಲ್ಲ ನೋಡಿ, ಅಲ್ಲಿ ಕಿಡ್ನಿ ಕೊಡುವವರು ಯಾರು, ಕಿಡ್ನಿ ಕೊಡುವುದು ಹೆತ್ತ ತಾಯಿ. ಆವಾಗ ನನಗೆ ತುಂಬ ದುಃಖ ಆಯಿತು. ಯಾಕೆಂದರೆ ಒಂದು ತಾಯಿ ಒಂದು ಮಕ್ಕಳನ್ನು ಹೆರಬೇಕಾದ್ರೆ ಎತ್ತು 9 ತಿಂಗಳು ಎತ್ತು ಹೊತ್ತು ಸಾಕಬೇಕಾದ್ರೆ ಅವ್ರ ಹೊಟ್ಟೆಯಲ್ಲಿ ಅದೇ ಕಷ್ಟಪಟ್ಟಿರ್ತಾರೆ. ಅದರಲ್ಲೂ ಆ ಮಗಳನ್ನು 21 ವರ್ಷ ಮಾಡಿದ್ದಾರೆ. 21 ವರ್ಷದಲ್ಲಿ ನನ್ನ ಮಗಳು ಇನ್ನು ಬದುಕುವುದಿಲ್ಲ ಅಂತ ಆದಾಗ ಏನು ಮಾಡಬೇಕು? ಯಾರು ಕಿಡ್ನಿ ಅದಕ್ಕೆ ಮ್ಯಾಚ್ ಆಗಲ್ಲ. ತಾಯಿ ತನ್ನ ಕಿಡ್ನಿಯನ್ನೇ ಕೊಟ್ಟಿದ್ದಾಳೆ ನೋಡಿ.
ತನ್ನ ಕಿಡ್ನಿ, ಒಂದು ಭಾಗದ ಕಿಡ್ನಿ ಕೊಟ್ಟು ಒಂದು ಕಿಡ್ನಿಯಲ್ಲಿ ತನ್ನ ಮಗಳನ್ನು ಬದುಕಿಸಲಿಕ್ಕೆ ಆಸೆ ಪಡುವಾಗ ನಾವು ನಮ್ಮ ಕೈಯಲ್ಲಾದ ನಮ್ಮ ಜನ ತನು ಮನದಿಂದ ಮಾಡಬೇಕಾದ ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ನಾನು ಹೋದೆ, ನಮ್ಮ ಟೀಮ್ನನ್ನು ಕರ್ಕೊಂಡು ಹೋದೆ, ಸ್ಥಳೀಯರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಆ ಜಾಗಕ್ಕೆ. ಮನೋರು ಅಂದರೆ ನನ್ನ ಆತ್ಮ ಸ್ನೇಹಿತರು, ಒಂದು ಪುತ್ತೂರಿನವರಿದ್ದರು, ಹಾಗೆಯೇ ಅಲ್ಲಿಯ ಸ್ನೇಹಿತರಿದ್ದರು, ಎಲ್ಲರನ್ನು ಒಟ್ಟುಗೂಡಿಸಿದ್ದೆ. ಬನ್ನಿ ಆ ಮನೆಗೆ ಹೋಗಿ ವಿಚಾರ ಮಾಡುವ. ಆ ಮಕ್ಕಳಿಗೆ ಸುಮಾರು 15 ಲಕ್ಷ ರೂಪಾಯಿ ಆಗಬೇಕು. ಎಲ್ಲಿದೆ ಬಡ ಸ್ಥಿತಿಗೆ ಇಲ್ಲಿ? ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಎಲ್ಲ ಟೀಮ್, ಅಲ್ಲಿ ಗ್ರಾಮ ಪಂಚಾಯತು, ಅಲ್ಲಿನ ಮುಖಂಡರು ಎಲ್ಲರನ್ನು ಕರೆಸಿ ನಾವೊಂದು ವ್ಯಾಟ್ಸಪ್ ಅಂತ ಉಂಟಲ್ಲ, ವ್ಯಾಟ್ಸಪ್ಪಲ್ಲಿ ನಾನು ಇಷ್ಟ ಹಾಕಿದೆ, ವಿಡಿಯೋ ಮಾಡಿದ್ದೀನಿ. ಬಂಧುಗಳೇ, ಆ ತಾಯಿಗೆ ಆ ಮಗು ಒಂದು ಕಿಡ್ನಿ ಕೊಡ್ತಾ ಇದ್ದಾರೆ, ನೀವೆಲ್ಲರೂ ಧನ ಸಹಾಯ ಮಾಡಬೇಕಂತ ಹೇಳಿದ್ದಕ್ಕೆ ಕೇವಲ 8 ದಿನದಲ್ಲಿ 15 ಲಕ್ಷ ರೂಪಾಯಿ ಸಮಸ್ತ ಜನತೆ, ನಾಡಿನ ಎಲ್ಲರೂ ಹಣ ಹಾಕಿದ್ದಾರೆ. ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಇದು ತುಂಬ ಹಣ ಹಾಕಿದಂದರೆ ನಮ್ಮ ಧಾರೇಶ್ವರ, ಕುಮಟಾ, ಹಾಗೆ ಅಘನಾಶಿನಿ ಭಾಗದ ಈ ಬೋಟ್ಗಳಲ್ಲಿ ದುಡಿಯುವ ಡ್ರೈವರ್ನವ್ರು ಹಾಕಿದ್ದಾರೆ. ತಂಡೇಲ ಅಂತ ಹೇಳ್ತಾರಲ್ಲ, ಡ್ರೈವರ್ನವರು ಅವ್ರು ಸುಮಾರು ಹಣ ಹಾಕಿದ್ದಾರೆ. ಅದಲ್ಲದೆ ವಿವಿಧ ಸಂಘ ಸಂಸ್ಥೆಗಳು, ಮೀನು ಬರುವ ಹೆಂಗಸರು ಸಮೇತ ಹಣ ಹಾಕಿದ್ದಾರೆ. ಅವರು 10,000, 5,000, 100, 200 ಅಂತ ಎಲ್ಲರೂ. ಇದು ಇದೇ ನಮ್ಮ ಕರ್ನಾಟಕ ಭಾಗದಲ್ಲದೆ ವಿವಿಧ ನಮ್ಮ ದೇಶದಲ್ಲೂ, ಹೊರ ದೇಶದಲ್ಲೂ, ಫಾರಿನ್ ಕಂಟ್ರಿಯಲ್ಲೂ ಹಣ ಬಂದಿದೆ ಅವರಿಗೆ. ಸುಮಾರು 15 ಲಕ್ಷ ಬಂದಿದೆ, ಇನ್ನೂ ಸಹ ಬರ್ತಾ ಇದೆ. ನಾವು ಅಕೌಂಟ್ ಕ್ಲೋಸ್ ಮಾಡಿದ್ದೇವೆ. ಯಾಕೆಂದರೆ ಅವರಿಗೆ ಬೇಕಾಗಿದ್ದು ಸುಮಾರು ಒಂದು 12ರಿಂದ 13 ಲಕ್ಷ, ಅದಕ್ಕಿಂತ ಜಾಸ್ತಿ ಬಂದುಬಿಟ್ಟಿದೆ ಖಾಲಿ 8 ದಿವಸದಲ್ಲಿ. ಅದಕ್ಕೆ ನಾನು ಸಮಸ್ತ ನಾಡಿನ ಜನತೆಗೆ ಇದಕ್ಕೆಲ್ಲ ಕೈ ಜೋಡಿಸಿ ಅವರಿಗೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಎಸ್, ನೀವು ಭಾಳ ಜನಕ್ಕೆ ಆ ಥರ ಹೆಲ್ಪ್ ಮಾಡ್ತಿದ್ರಿ. ಅಂಡ್ ನೀವೇನು ಚಾರಿಟೇಬಲ್ ಟ್ರಸ್ಟ್ ಆ ಥರ ಮಾಡ್ಕೊಂಡು ಬೇಡ ಅಕೌಂಟ್? ಇಲ್ಲ ಸರ್, ನನಗೆ ತುಂಬ ಜನ ಹೇಳಿದ್ದಾರೆ ಚಾರಿಟೇಬಲ್ ಟ್ರಸ್ಟ್ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಅಷ್ಟು ದೊಡ್ಡ ಈ ಓದಿ ಬರೋದವರು. ಅದಕ್ಕೋಸ್ಕರ ಚಾರಿಟೇಬಲ್ ಟ್ರಸ್ಟಿಂದ ನಾನೇನು ಮಾಡೋದು, ಇದು ಮೊದಲನಾಗಿಂತ ಈ ಮಕ್ಕಳಿಗೆ ಒಂದು ಆಗಿದೆ. ತುಂಬ ಜನ ಹೇಳ್ತಾರೆ ಮಕ್ಕಳಿಗೆ ಮಾಡಿ ಇಂಥ ಖರ್ಚು ವೆಚ್ಚ ಮಾಡಿ. ಆದರೆ ನಾನೇನು ಮಾಡ್ತೇನೆ, ನನಗೆ ತುಂಬ ಕಡೆ ಈಗ ಸನ್ಮಾನ ಕಾರ್ಯಕ್ರಮ ಆಗಿದೆ. ಸುಮಾರು 400 ಕಡೆ ಸನ್ಮಾನ ಆಗಿದೆ. 400 ಕಡೆ ಹೋದಾಗ ಎಲ್ಲ ಕಡೆ ನನಗೆ ಒಂದು ಪರ್ಸ್ ಇಟ್ಟು ಹಣ ಕೊಡೋದಿಲ್ಲ. ಕೆಲವೆಡೆ ಹಾರ ಹಾಕಿ ಇದಾಕಿ ಕೊಡ್ತಾರೆ ಅಂತ ಆಯ್ತಾ, ಕೆಲವು ಕಡೆ ಹಣ ಕೊಡ್ತಾರೆ. ಹಣ ಕೊಟ್ಟದ್ದು ನಾನು ಅದನ್ನು ಯೂಸ್ ಮಾಡಲ್ಲ. ಅದು ಯೂಸ್ ಮಾಡೋದು ಇಂಥ ಬಡ ಜನರಿಗೋಸ್ಕರ, ನನ್ನ ಆಂಬುಲೆನ್ಸ್ ಖರ್ಚಿಗೋಸ್ಕರ ಮಾತ್ರ, ನನ್ನ ಮನೆಗೋಸ್ಕರ ನಾನು ಅದರಲ್ಲಿ 1 ರೂಪಾಯಿ ತಗೊಳ್ಳೋದಿಲ್ಲ. ಈಗಾಗಲೇ ನಾನು 3 ಲಕ್ಷ ಚಿಲ್ಲರೆ ಇದು ಒಂದು ಆಂಬುಲೆನ್ಸ್ ತಗೊಂಡಿದ್ದೀನಿ. ಅದು ಯಾಕೆ ಅಂದರೆ ಹೇಳ್ತೀನಿ ನೋಡಿ. ಯಾವ ಕಾರಣಕ್ಕೆ? ನನ್ನ ಮಗ ತೀರಿ ಹೋಗಿದ್ದ, ಸುಮಾರು 2 ವರ್ಷ ಆಯಿತು. ನನ್ನ ತಾಯಿ ಈಗ ಮನೆಗೆ ಬಂದು 1 ವಾರ ಆಯ್ತು. ಅವ್ರ ಗರ್ಭದಲ್ಲಿ ಕರಳಲ್ಲಿ ಕ್ಯಾನ್ಸರ್ ಆಗಿದೆ. ಕ್ಯಾನ್ಸರ್ ಆಗಿ ಸುಮಾರು ಆಸ್ಪತ್ರೆ ಮಣಿಪಾಲದಲ್ಲಿ ಕೇಳುವಾಗ 3 ಲಕ್ಷ ರೂಪಾಯಿ ಬೇಕಂತ ಹೇಳಿದ್ರು. ಆವಾಗ ನಾನೇನು ಮಾಡಿದೆ, ನಾನೇ ದುಡ್ಡದಲ್ಲಿ ಒಟ್ಟು ಮಾಡಿದ್ರು ಹಣದಲ್ಲಿ 3 ಲಕ್ಷ ರೂಪಾಯಿ ಆಗಿದೆ. ಆ 3 ಲಕ್ಷ ಏನು ಮಾಡಿದೆ, ಆ ಆಸ್ಪತ್ರೆಯಲ್ಲಿ ನನಗೆ ಉಚಿತ ಆಗಿ ಮಾಡಿದ್ದಾರೆ. ಯಾಕೆಂದ್ರೆ ಈಗ ಮಣಿಪಾಲದಲ್ಲಿ, ಯಾಕೆ ಈ ಸಮಾಜ ಸೇವೆ ಮಾಡ್ತಾ ಇದೆಯಾ, ಮತ್ತೆ ಈಗ ಯಾವುದು ಒಂದು ಆಯುಷ್ಮಾನ್ ಕಾರ್ಡ್ ಬಂತಲ್ಲ, ಅದರಲ್ಲಿ 3 ಲಕ್ಷ ರೂಪಾಯಿ ಉಚಿತ ಆಗಿ ಮಾಡಿದ್ದಾರೆ. ಆದ್ರೆ ನಾನೇನು ಮಾಡಿದೆ, ನನಗೆ ಬಂದ ಹಣದಲ್ಲಿ, ಜನಗಳಿಂದ ಬಂದ ಹಣದಲ್ಲಿ, ನಾ ದುಡ್ದ ಹಣದಲ್ಲಿ ಒಟ್ಟು ಮಾಡಿದ 3 ಲಕ್ಷನು ಒಂದು ಆಂಬುಲೆನ್ಸ್ ಅನ್ನು ಖರೀದಿ ಮಾಡ್ತಾ ಇದ್ದೇನೆ. ಚಿಕ್ಕ ಆಂಬುಲೆನ್ಸ್, ಇಕೋ ಆಂಬುಲೆನ್ಸ್ ಅಂತ, ಸೆಕೆಂಡ್ ಹ್ಯಾಂಡ್. ಅದು ತಗೊಂಡು ನಾವು ಸಮಾಜ ಸೇವೆ ಮಾಡಲಿಕ್ಕೆ ಅಂದರೆ ಕೆಲ ಕಡೆ ಗಲ್ಲಿಗೆಲ್ಲ ಹೋಗ್ಲಿಕ್ಕೆ ಚಿಕ್ಕ ಚಿಕ್ಕ ರೂಟ್ ಇರ್ತದಲ್ಲ, ಅಲ್ಲಿ ಹೋಗ್ಲಿಕ್ಕೆ ಚಿಕ್ಕ ಆಂಬುಲೆನ್ಸ್ ಬೇಕಿತ್ತು. ಅದಕ್ಕೋಸ್ಕರ ಈಗ ನಾನು ಅದು 3 ಲಕ್ಷ ಹಾಕಿ ಒಂದು ಆಂಬುಲೆನ್ಸ್ ಖರೀದಿ ಮಾಡಿ ಜನಗಳ ಸೇವೆಗೆ ಇಟ್ಟಿದ್ದೀನಿ. ಈಗ ಯಾರೋ ಎಕ್ಸಾಂಪಲ್, ನಾನು ಈಶ್ವರ್ ಮಲ್ಪೆ ಅವ್ರಿಗೆ ನಾನು ಸಪೋರ್ಟ್ ಮಾಡಬೇಕು ಫಿನಾನ್ಷಿಯಲಿ ಅಂತಾರೆ, ಹೇಗೆ ಮಾಡೋದಾಗಾದರೆ? ಹೆಚ್ಚಿನವ್ರು ಹಣ ಕೊಡ್ತಾರೆ. ಹಣ ಕೊಟ್ಟರು ಸಹ ನಾನು ಈಗ ನನ್ನ ಅಕೌಂಟಿಗೆಲ್ಲ ಹಾಕ್ತಾರೆ. ಆದ್ರೂ ಸಹ ನಾನು ಅದನ್ನ ಅವ್ರು ಕೊಟ್ಟದ್ದು ನನ್ನ ಮನೆಗೆ, ನನ್ನ ಮಕ್ಕಳಿಗೆ ಅಂತ ನಾನು ತಗೊಳ್ಳೋದಿಲ್ಲ. ಇದೆಲ್ಲ ಸೋಷಿಯಲ್ ವರ್ಕ್ ಅಂತ ನಾನು ಅದಕ್ಕೆ ಇಟ್ಟಿದ್ದೀನಿ. ಹಾಗಾಗಿ ನಿಮ್ಮ ಅಕೌಂಟ್ ನಂಬರ್ ಹೇಳ್ಬೋದಾ ಜನಕ್ಕೆ? ಪರವಾಗಿಲ್ಲ, ಹೇಳ್ಬೋದು. ಯಾಕಂದ್ರೆ ಡಿಸ್ಪ್ಲೇ ಮಾಡ್ತೀವಿ ಅಕೌಂಟ್ ನಂಬರ್ನ. ಈ ಅಕೌಂಟ್ ನಂಬರ್ಗೆ ಈಶ್ವರ್ ಮಲ್ಪೆ ಅವ್ರ ಕಂಪ್ಲೀಟ್ ಸ್ಟೋರಿನ ಕೇಳ್ತಾ ಇದ್ದೀರಿ. ನಾವು ಕಡೆಗಟ್ಟಕ್ಕೆ ಬಂದಿದ್ದೀವಿ, ಅವ್ರ ಫ್ಯಾಮಿಲಿ ಜೊತೆ ಕೂಡ ಮಾತಾಡ್ತೀನಿ ಕಡೆ ಅಂತೇಳಿ. ಸೊ ನಿಮಗೆ ಸಹಜವಾಗಿ ಎಲ್ರಿಗೂ ಗೊತ್ತಿರ್ತದೆ, ನಿಸ್ವಾರ್ಥ ಸೇವೆ ಬಂದದ್ದು 100 ಭಾಗದಲ್ಲಿ ಯಾರೋ 10 ಭಾಗ ಹೆಲ್ಪ್ ಮಾಡಿ ಸುಮ್ಮನೆ ಹೋಗ್ತಾರೆ. ಆದರೆ ಈ ಹೆಲ್ಪ್ಗೆ ಅಂತ ತಗೊಂಡವರು ಭಾಳಷ್ಟು ಜನ ಹೆಲ್ಪ್ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈಶ್ವರ್ ಮಲ್ಪೆ ಅವರು ತನ್ನ ಜೋಬಿಂದು ತೆಗೆದು ಎಲ್ಲನೂ ಕಲೆಕ್ಟ್ ಮಾಡಿ ಸಮಾಜಕ್ಕೆ ಅಂತ ಅರ್ಪಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈಶ್ವರ್ ಮಲ್ಪೆ ಅವ್ರಿಗೆ ಸಾಧ್ಯವಾದಷ್ಟು ಎಷ್ಟಾಗತ್ತೆ, ನೀವು ಎಷ್ಟು ಹೆಲ್ಪ್ ಮಾಡ್ತೀರಿ, ಹಾಗಾಗಿ 100 ಜನ 1000 ಜನಕ್ಕೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಮಿಸ್ ಮಾಡಿದೆ ಈ ಮೂಲಕ ನೀವು ಇದು ಈಶ್ವರ್ ಮಲ್ಪೆ ಅವ್ರಿಗಲ್ಲ, ಇವರ ಉದ್ದೇಶಕ್ಕೆ, ಇವರ ನಿಲುವಿಗೆ, ಇವರ ಮನಸ್ಸಿಗೆ ಹೆಲ್ಪ್ ಮಾಡ್ದಂಗೆ. ಸೊ ಹಾಗಾಗಿ ಎಸ್, ಒಂದು ನಿಮಿಷ ಬಂಧುಗಳೇ, ನಾನು ಇಷ್ಟೇ ಕೇಳೋದು, ಜನಗಳಿಂದ ಕೇಳೋದು ಇಷ್ಟೇ, ದೇವರೇ ನನಗೆ ಶಕ್ತಿ ಕೊಡು, ಮತ್ತೊಬ್ಬರಿಗೆ ಸಹಾಯ ಮಾಡುವ ಶಕ್ತಿ ಕೊಡು. ನನಗೆಷ್ಟು ಕಷ್ಟ ಬಂದರೂ ಪರವಾಗಿಲ್ಲ, ನೀವು ಏನು ತನು ಮನದಿಂದ ಎಷ್ಟು ಹಣ ಹಾಕ್ತೀರಿ, ನನ್ನ ಮನೆಗೆ, ನನ್ನ ಮಕ್ಕಳಿಗೋಸ್ಕರ ನಾನು ಖಂಡಿತವಾಗಿಯೂ ಯೂಸ್ ಮಾಡಲ್ಲ. ಅದನ್ನು ಸಮಸ್ತ ನಾಡಿನ ಬಡ
ಜನಗಳಿಗೆ, ರೋಗಿಗಳಿಗೆ ಅಥವಾ ಏನೊಂದು ಎಮರ್ಜೆನ್ಸಿ ಇದ್ದವರಿಗೆ ಮಾತ್ರ ನಾನು ಉಪಯೋಗಿಸೋದು. ಅದರಲ್ಲಿ 1 ರೂಪಾಯಿಲೂ ನಾನು ತಿನ್ನೋದಿಲ್ಲ. ಅದಕ್ಕೋಸ್ಕರ ಮೊದಲನೇಗೆ ಹೇಳ್ತೇನೆ, ಆ ಹಣ ಎಲ್ಲ ನಿಮ್ಮ ಕೊಟ್ಟ ಹಣ ಜನಗಳಿಗೇ ಹೋಗಬೇಕು. ಎಸ್, ಯಾರು ಮಲ್ಪೆಗೆ ಬಂದರೆ, ಉಡುಪಿಗೆ ಬಂದರೆ ಮಿಸ್ ಮಾಡದೆ ಈಶ್ವರ್ ಮಲ್ಪೆ ಅವ್ರನ್ನ ಭೇಟಿ ಮಾಡಿ. ಆಮೇಲೆ ಇನ್ನು ಈಗ ಪೊಲೀಸ್ ಇಲಾಖೆಗೂ ಕೂಡ ಕರಾವಳಿ ಕಾವಲು ಪಡೆಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀರಿ. ಹೌದು ಸರ್, ಹೌದು. ಸೊ ಅದಕ್ಕೆ ಏನು ಅನ್ಸುತ್ತೆ ನೀವು ರೆಸ್ಕ್ಯೂ ಮಾಡಿದಾಗ? ಮತ್ತೆ ಈ ಟ್ರೈನಿಂಗ್ ಬಗ್ಗೆ ಮಾತಾಡಿ. ಟ್ರೈನಿಂಗ್ ಅಂದರೆ ಸುಮಾರು ವರ್ಷದಲ್ಲಿ ಒಂದ್ಸಲ ಆಗ್ತದೆ, 4 ದಿನ ಟ್ರೈನಿಂಗ್ ಕೊಡಬೇಕು. ಯಾಕೆಂದರೆ ಅವರು ಸಿಮ್ಮರಾಗಿರ್ತಾರೆ. ಸಮುದ್ರದಲ್ಲಿ ಹೇಗೆ ಈಜಬೇಕು, ಹೇಗೆ ರಕ್ಷಣೆ ಮಾಡಬೇಕು ಅದರ ಬಗ್ಗೆ ಅವರಿಗೆ ಕೂಲಂಶವಾಗಿ ಬೇರೆ ಕಡೆ ಆಗಿರ್ತದೆ. ಆದರೂ ಸಹ ನಾವು ಫಿಶರ್ಮೆನ್ ಆಗಿ, ಸಿಮ್ಮರ್ ಆಗಿ ನಾವು ಹೇಳ್ಕೊಡೋ ಪಾಠ ಅವ್ರು ಕೇಳ್ತಾರೆ. ಅದಕ್ಕೋಸ್ಕರ ನನ್ನ ಒಂದು ಗೈಡಾಗಿ ಕರೆದಿದ್ದಾರೆ. ಅದಕ್ಕೆ ನಾನು ಅಭಾರಿಯಾಗಿದ್ದೀನಿ. ಯಾಕೆಂದರೆ ಅಷ್ಟು ದೊಡ್ಡ CSP ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನನ್ನನ್ನು ಕರೆದು ಆ 40 ಜನ 20 ಜನ ನಮ್ಮ ಕಾರವಾರ ಭಾಗ, ಇಲ್ಲಿ ಯಜಮಾಡಿಯಿಂದ ಕಾರವಾರ ಭಾಗ ತನಕ ಅವರಿಗೊಂದು ಟ್ರೈನಿಂಗ್ ಅವರಿದ್ದಾರೆ. ಸಮುದ್ರದಲ್ಲಿ ಹೇಗೆ ಒಬ್ಬರನ್ನ ರಕ್ಷಣೆ ಮಾಡಬೇಕು, ಹೇಗೆ ರಕ್ಷಣೆ ಒಬ್ಬರನ್ನು ದಡ ಸೇರಿಸಬೇಕು ಅದರ ಬಗ್ಗೆ ಒಂದು ಸ್ವಲ್ಪ ತರಬೇತಿಗೆ ನನ್ನನ್ನು ಕರೆದಿದ್ದಾರೆ. ಅದರಿಂದ ವರ್ಷಕ್ಕೆ 4 ದಿನ ನಾನು ಸಮುದ್ರದಲ್ಲಿ ಅವರಿಗೆ ಒಂದು ಸುಮಾರು ಯಜಮಾಡಿಯಿಂದ ನಮ್ಮ ಮಂಗಳೂರು ಭಾಗದಿಂದ ಕಾರವಾರ ತನಕ ಎಷ್ಟೋ ಪೊಲೀಸ್ನವರಿದ್ದಾರೆ, DSP ಇದ್ದಾರೆ, ಅದು ಮೇಲ್ಮೇಲೆ ಹಂತದವರು ಎಷ್ಟು ಜನ ಇದ್ದಾರೆ ಅವರಿಗೆ ಮೊದಲನೇ ಹಂತದಾಗಿ ಅವರಿಗೆ ಸ್ವಿಮ್ಮಿಂಗ್ ಪೂಲ್ ಟ್ರೈನಿಂಗ್ ಕೊಡ್ತಾರೆ. ಅದಾದಮೇಲೆ ನಮ್ಮ ಸಮುದ್ರದಲ್ಲಿ ಹೇಗೆ ಒಬ್ಬರನ್ನ ಬಚಾವ್ ಮಾಡ್ಬೋದು, ಹೇಗೆ ರಕ್ಷಣೆ ಮಾಡ್ಬೋದು, ಹೇಗೆ ಹೋಗಬೇಕಂತ ಅದರ ಬಗ್ಗೆ ಅವರಿಗೆ ನಾನು 4 ದಿನ ಟ್ರೈನಿಂಗ್ ಕೊಡ್ತಾ ಇದ್ದೇನೆ. ಎಸ್, ಅದಂತೂ. ಬಟ್ ನೀವೆಲ್ಲೋ ರೆಸ್ಕ್ಯೂ ಮಾಡಿದಾಗ NDRF ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಅಗ್ನಿಶಾಮಕ ದಳರು ಏನು ಹೇಳ್ತಾರೆ ಅಂತ? ನನಗೆ ಪ್ರತಿ ಭಾಗದಿಂದ ಮಂಗಳೂರು ಭಾಗ ಅಥವಾ ನಮ್ಮ ಕಳಸ ಭಾಗ, ಯಕಟ್ಟೆಂ ಭಾಗ, ಅದಲ್ಲದೆ ಬೆಂಗಳೂರು ಭಾಗದಲ್ಲಿ NDRF ಪಡೆಯವರು ತುಂಬ ಎಫಿಷಿಯೆಂಟ್ ಹೇಳ್ತಾರೆ. ಯಾಕೆಂದರೆ ಅವರು ಲಾಸ್ಟಿಗೆ 3ನೇ ದಿನ ಹುಡುಕ್ತಾರೆ. ಆವಾಗ ಸಿಕ್ಕಿಲ್ಲ ಅಂದರೆ 4ನೇ ದಿನ ನಾನು ಬರ್ತೇನೆ. ಆವಾಗ ಅವರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವ ಜಾಗಕ್ಕೆ ಹೋದರೂ ಸಹ ಮೊದಲನೇದಾಗಿ ನಾನು ಭೂಮಿ ತಾಯಿಗೆ, ಯಾವ ನೀರು ಹರಿತಿದ್ದೆ ಆ ಭೂಮಿಗೆ ಕೈ ಮುಗಿತೇನೆ. 2ನೇದಾಗಿ ಗುರು ಹಿರಿಯರಿಗೆ ಕೈ ಮುಗಿತೇನೆ. 3ನೇದಾಗಿ ನಾನು ನಂಬಿಕೊಂಡ ದೇವರಿಗೆ ಕೈ ಮುಗಿತೇನೆ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವ ತಾಯಿದ ಮಗ ಆಗಲಿ, ಯಾವ ತಾಯಿದ ಹೆಂಡತಿಯ ಗಂಡ ಆಗಲಿ ನೀರಿಗೆ ಬಿದ್ದರೆ ಸಹ ಫಸ್ಟ್ ಅವ್ರು ಓಡಿ ಬರ್ತಾರೆ ಅಲ್ಲಿ ಹೋಗುವಾಗಲಿ. ಯಾಕೆಂದರೆ 3 ದಿನದಿಂದ 10 ಸುಸ್ತಾಗಿರ್ತಾರೆ. ಅವ್ರಿಗೆ ಗೊತ್ತಿರ್ತದೆ ಈಶ್ವರ್ ಮಲ್ಪೆ ಬಂದರೆ ಏನಾದರೂ ಮಾಡಿ ಹುಡುಕಿ ಕೊಡ್ತಾರೆ ಅಂತ. ಬಂದಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ, ತಾಯಿ ನೀವು ಅಳಬೇಡಿ. ಖಂಡಿತವಾಗಿ ಅವರು ಬಿದ್ದಿದ್ದರೆ, ನೀರಲ್ಲಿ ಬಿದ್ದಿದ್ರೆ, ಕೆಲವಂತ ಮಿಸ್ಸಿಂಗ್ ಆಗಿರ್ತಾರೆ, ಹೇಳ್ತೇನೆ ನೋಡಿ, ಬಿದ್ದಿದ್ರೆ ಖಂಡಿತವಾಗಿ ನಾನು ಕಷ್ಟಪಟ್ಟಾದರೂ ಹುಡುಕಿ ಕೊಡ್ತೀನಿ. ನಿಮ್ಮ ಆ ತಾಯಿಗೆ ಕೈ ಮುಕ್ಕೊಂಡು ನೀರಡಿಗೆ ಹೋದರೆ ಎಷ್ಟೋ ಟೈಮು 2 ಗಂಟೆ ಆಗ್ತದೆ, ಕೆಲವು ಕಡೆ 5 ನಿಮಿಷ ಸಿಗ್ತದೆ ನನಗೆ. ಇದು NDRF ಪಡೆ ಸಹ ಹುಡುಕಿ ಇರ್ತದೆ, ಪಾಪ ಅವ್ರಿಗೆ ಸಿಕ್ಕಿಲ್ಲ. ಸ್ಥಳೀಯರು ಹುಡುಕಿರ್ತಾರೆ, ಫೈರ್ ಬ್ರಿಗೇಡ್ನವ್ರು ಹುಡುಕಿರ್ತಾರೆ, ಅವರು ಕಷ್ಟಪಟ್ಟಿರ್ತಾರೆ. ಆದರೆ ಸಿಕ್ಕಿಲ್ಲದಾಗ ನಾನು ಕೈ ಮುಗಿದು ಆ ಕೆಲಸ ಮಾಡುವಾಗ ತುಂಬ ಸಲ ಸಿಕ್ಕಿದೆ ನನಗೆ. ಎಸ್, ಓಕೆ. ನಿಮ್ಮ ಟೀಮ್ ಕರೆದ್ರೆ ಹೇಳ್ತೀನಿ. ಚಿನ್ನ ಇವ್ರ ಬಗ್ಗೆ ಹೇಳ್ತಾ ಇದ್ರಿ, ಯಾವಾಗ ಚಿನ್ನ? ಇಲ್ಲಿ ಒಂದು ನಿಮಿಷ. ನಮ್ಗೆ ಈಗಾಗಲೇ ಒಂದು ಚಿನ್ನ ಸಿಗುವುದೊಂದು ಕಾರ್ಯಕ್ರಮ ಆಗಿದೆ, ಎಲ್ಲರೂ ವೈರಲ್ ಮಾಡಿದ್ದಾರೆ. ಈಗ ಕೆಲ ಕಡೆ ಸ್ವಿಮ್ಮಿಂಗ್ ಹೋದಾಗ ತಮ್ಮ 4 ಪವನ 5 ಪವನ ಚಿನ್ನ ಕೆಳಗೆ ಹೋಗಿರ್ತದೆ, ಬಿದ್ದಿರ್ತದೆ. ನಾನು ಹೇಳೋದಿಷ್ಟೇ, ಎಷ್ಟೋ ಮೋಜಿ ಮಸ್ತಿಗೆಲ್ಲ ಬರ್ತಾರೆ ಹುಡುಗರು, ಅವರಿಗೆಲ್ಲ ಹೇಳೋದು ಒಂದೇ ಒಂದು ಸಲ ನಿಮ್ಮ ಪ್ರಾಣ ಕಳ್ಕೊಂಡ್ರೆ ಮತ್ತೆ ಬರಲ್ಲ. ಗಾಯ ಆದರೆ ಅದಕ್ಕೆ ಉಚಿತ ಮದ್ದು ಮಾಡ್ಬೋದು. ಅದಕ್ಕೋಸ್ಕರ ಯಾರು ಸ್ವಿಮ್ಮಿಂಗ್ಗೆ ಹೋದಾಗ ಸೆಲ್ಫಿ ಹಾಗೆ ಈ ರೀಲ್ಸ್ ಹುಚ್ಚಿಗೆಲ್ಲ ಹೋಗ್ತಾರೆ, ಅದು ಎಲ್ಲೂ ಈ ಮಳೆಗಾಲದಲ್ಲಿ ಅದು ಸಹ ಗುಡ್ಡಗಾಡಲ್ಲಿ ಒಂದು ಕಾಲಲ್ಲಿ ತಿಳ್ಕೊಂಡು ಸೆಲ್ಫಿ ತಗೊಳ್ತಾರೆ. ಆವಾಗ ಬಿದ್ದು ಬಿಟ್ಟರೆ ಮರುದಿವಸ ನಾವೇ ಹೋಗಬೇಕು. ಅದಕ್ಕೋಸ್ಕರ ಅಂಥ ಒಂದು ಡೇಂಜರ್ ಕೆಲಸಕ್ಕೆ ಯಾರು ಹೋಗಬೇಡಿ. ನೀವು ಸೆಲ್ಫಿ ತಗೊಳ್ಳಿ, ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೊಳ್ಳಿ, ಫೋಟೋ ತಗೊಳ್ಳಿ, ಮೋಜು ಮಸ್ತು ಮಾಡಿ. ಆದರೆ ನೀರು ಹೊಂಡಕ್ಕೆ ಗೊತ್ತಿಲ್ಲದಾಗ ಯಾರು ಹೋಗಬೇಡಿ. ಅದು ಗೊತ್ತಿರಬೇಕಾದ್ರೆ ಸ್ಥಳೀಯರ ಹತ್ರ ಕೇಳ್ಕೊಳ್ಬೇಕು. ರಕ್ಷಣಾ ಪಡೆಯಿಂದ ನೀವು ಅನುಮತಿ ಪಡಿಕೊಳ್ಬೇಕು. ಅಲ್ಲಿ ಹೋಗಬೇಕು, ಸುಳಿ ಇದೆ. ಅದಕ್ಕೋಸ್ಕರ ಎಲ್ಲ ಬಂಧುಗಳಿಗೆ, ಸಮಸ್ತ ಜನತೆಗೆ ಹೇಳ್ತಿದ್ದೇನೆ, ನೀವು ರೀಲ್ಸ್ಗೆ ಮತ್ತು ಸೆಲ್ಫಿಗೆ ಆಗ ಮೋಜು ಮಸ್ತಿಗೆ ಅಂತ ನೀವು ನೀರಿಗೆ ಹೋಗೋ ಮುಂಚೆ ಆ ಸಮಸ್ತ ಯಾರು ಅದಕ್ಕೆ ಡಿಪಾರ್ಟ್ಮೆಂಟ್ನವರು ಆ ಕಡೆಯಿಂದ ನೀವು ತಿಳ್ಕೊಂಡು ಆಮೇಲೆ ನೀವು ಹೋಗಬೇಕು. ಇಲ್ಲಾಂದ್ರೆ ಯಾರು ಸಹ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೇನೆ. ಎಸ್, ನಿಮ್ಮ ಟೀಮ್ ಬಗ್ಗೆ ಒಂದು ಹೇಳ್ತಾ ಇದ್ರಿ. ನೋಡಿ ಬಂಧುಗಳೇ, ನಮ್ಮ ಟೀಮಲ್ಲಿ ನಮಗೆ ಜಾತಿ ಭೇದ ಮತ ಯಾವುದೂ ಇಲ್ಲ, ಎಲ್ಲ ಜಾತಿಯವರಿದ್ದಾರೆ. ಇವರು ನೋಡಿ, ಮುಸ್ಲಿಂ ಆದರೂ ಸಹ ಶಬೀರ್ ಭಾಯ್, ಇವರು ರಕ್ಷಿತ್ ಬಂದ, ಅವರು ಕ್ರಿಶ್ಚಿಯನ್. ಅಲ್ಲಿ ಮತ್ತೊಬ್ಬ ಹಿಂದೂ ನಮ್ಮ ದೀಪು ಅಂತ ಈಗಾಗಲೇ ಬಂದು ಹೋಗಿದ್ದಾನೆ, ಅವ್ರು ಹಿಂದೂ, ನಾನು ಹಿಂದೂ. ಅದಕ್ಕೆ ನಮ್ಮಲ್ಲಿ ಜಾತಿ ಮತ ಭೇದ ಆಗ್ಲಿ, ಬಿಲಾಲ್ ಆಗ್ಲಿ, ಇವರೆಲ್ಲ ಆಗ್ಲಿ ಒಂದು ಮಾತು ಹೇಳ್ತಾ ಇದ್ರಿ, ನಾವು ಕುಯ್ಕೊಂಡ್ರೆ ಇದು ಹಿಂದೂ ರಕ್ತ, ಮುಸ್ಲಿಂ ರಕ್ತ, ಕ್ರಿಶ್ಚಿಯನ್ ರಕ್ತ ಅಂತ ಬರಲ್ಲ. A ಪಾಸಿಟಿವ್ B ಪಾಸಿಟಿವ್ ಲೈಕ್ ಈ ಥರನೇ ಬರೋದು. ಹಾಗಾಗಿ ಈ ನಮ್ಮಲ್ಲಿರೋದು ಒಂದೇ ರಕ್ತ. ಜಾತಿ ಇರೋದು 2, ಗಂಡು ಮತ್ತೆ ಹೆಣ್ಣು ಅಷ್ಟೇ. ಜಾತಿ ಗಂಡು ಹೆಣ್ಣು ಇದೆಲ್ಲ ನಾವು ಹುಟ್ಟಿಸ್ಕೊಂಡು ಆ ಜಾತಿ ಈ ಜಾತಿ ಅಂತ. ಅದಕ್ಕೋಸ್ಕರ ನಮ್ಮಲ್ಲಿ ಜಾತಿ ಭೇದ ಏನೂ ಇಲ್ಲದೆ ನಾವು ಸೇವೆ ಮಾಡ್ತಿದ್ದೆ. ಕೈ ಕೊಯ್ಕೊಂಡ್ರೆ ಬರೋದು ಎಲ್ರದ್ದು ಒಂದೇ ರಕ್ತ. ಆ ಆಪೋಸಿಟು
ಎ ಪಾಸಿಟಿವ್ ಎಲ್ಲ ಇದೆ. ಅದು ಎಲ್ಲ ಜನ ಒಂದು ರಕ್ತ ಕೊಟ್ಟರೆ ನೋಡಿ 4 ಜನ ಬದುಕಬಹುದು. ಅದೇ ತರ ಎಲ್ಲರೂ ಸಹ ರಕ್ತ ಇರೋದು ಒಂದೇ. ಎಸ್, ಸಿದ್ಧಾಂತ ಒಂದೇ, ನಾವು ಮನುಷ್ಯತ್ವ ಅನ್ನೋ ಧರ್ಮದಲ್ಲಿರ್ಬೇಕು. ಮನುಷ್ಯತ್ವ ಇದೆಯಾ ಅಂತ ಕೇಳ್ತಾರಲ್ಲ ಅದಷ್ಟೇ ಆಗಿರ್ಬೇಕು, ಇನ್ಯಾವುದೇ ರೀತಿಯ ಆ ಜಂಜಾಟಗಳು ಬೇಡ ಅನ್ನೋ ಮಾತು ಹೇಳ್ತಾರೆ. ಏನು ಹೇಳ್ತಾ ಇದ್ರಿ? ಸರಿ ಸರಿ ಬಂಧುಗಳೇ, ಅದಲ್ಲದೆ ನಮ್ಮ ಟೀಮ್ನಲ್ಲಿ ನಾವು ಸೇವೆ ಮಾಡ್ತೇವಲ್ಲ, ಸೇವೆ ಮಾಡಿದಾಗ ಅಲ್ಲಿ ಇಲ್ಲಿ ಹೇಳ್ಕೊಂಡು ಬರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ನಮ್ಮದು ಚಿಕ್ಕದೊಂದು ಯೂಟ್ಯೂಬ್ ಚಾನಲ್ ಅಂತ ಆಗಿದೆ, ಈಶ್ವರ್ ಮಲ್ಪೆ ಅಂತ ಉಂಟು. ಆ ಈಶ್ವರ್ ಮಲ್ಪೆಗೆ ಯಾಕೆಂದ್ರೆ ಸಮಸ್ತ ಜನತೆಗೆ, ನಾಡಿಗೆ ಯಾರಿಗಾದ್ರೂ ಗೊತ್ತಾಗ್ಬಾದ್ರೆ ಈಶ್ವರ್ ಮಲ್ಪೆ ಯೂಟ್ಯೂಬ್ ಚಾನಲ್ ಹೊಡೆದ್ರೆ ಅದ್ರಲ್ಲಿ ನಾವು ಸೇವೆ ಮಾಡಿದ ಬಗ್ಗೆ ಹಾಕಿರ್ತೇವೆ. ಯಾಕಂದ್ರೆ ಇಲ್ಲಿ ಬಾಡಿ ತೆಗೆದಿದ್ದೇವೆ, ನಾಳೆ ಅವರ ಊರಿಗೂ ಸಹ ಇಂಥ ಒಬ್ಬರು ನೀರಿಗೆ ಬಿದ್ದು ತೆಗೆಯುವವರು ಇದ್ದಾರೆ ಅಂತ ಮಾತ್ರ ನಾವು ಹಾಕಿದ್ದು. ಮತ್ತೆ ನಮಗೆ ಅದ್ರಲ್ಲಿ ದುಡ್ಡು ಬರಬೇಕು ಅದು ಬರಬೇಕು ಅಂತ ಏನಿಲ್ಲ. ಆ ದುಡ್ಡು ಬಂದ್ರೆ ಸಹ ಇದೇ ಆಂಬುಲೆನ್ಸ್ಗೋಸ್ಕರ ನಾವು ಯೂಸ್ ಮಾಡ್ತಾ ಇದ್ದೇವೆ. ಇದೇ ಆಂಬುಲೆನ್ಸ್ಗೆ, ಡೀಸೆಲ್ಗೆ, ಅದರ ಮೇಂಟೆನೆನ್ಸ್ ಖರ್ಚಿಗೆಲ್ಲ ಏನು ಬಂದ್ರೆ ಸಹ ಅದಕ್ಕೋಸ್ಕರ ನಾವು ಅದರಲ್ಲಿ 1 ರೂಪಾಯಿ ನಾವು ನಮ್ಮ ಮನೆ ಖರ್ಚಿಗೆ, ನಮ್ಮ ಮಕ್ಕಳ ಖರ್ಚಿಗೆ ನಾವು ಯಾರು ಸಹ ಯೂಸ್ ಮಾಡಲ್ಲ ಬಂಧುಗಳೇ. ಎಸ್ ಸರ್, ಥ್ಯಾಂಕ್ ಯು. ವಿಷಯ ಗೊತ್ತಿಲ್ಲ ಇಷ್ಟೇ, ನಾವು ಮನುಷ್ಯರಾಗಬೇಕು ಫಸ್ಟು. ಮನುಷ್ಯತ್ವ ಧರ್ಮ ನಮ್ಮಲ್ಲಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಈಶ್ವರ್ ಮಲ್ಪೆ ಅವ್ರಿಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ದುಡಿತಾರೋ ಉದ್ದೇಶ ಇಷ್ಟೇ, ಒಳ್ಳೇದು ಮಾಡಬೇಕು ಅಂತ. ಅವ್ರವ್ರು ಬೇರೆ ಬೇರೆ ಕೆಲಸಗಳಿದ್ರು ಆ ಫ್ರೀ ಮಾಡ್ಕೊಂಡು ಬಂದು ಇವ್ರ ಜೊತೆ ಇದು ಮಾಡ್ತಿದ್ದಾರೆ. ಸೊ ಹಾಗಾಗಿ ಒಳ್ಳೆಗೆ ನೀವು ಕೈ ಜೋಡಿಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈಶ್ವರ್ ಮಲ್ಪೆ ಅವ್ರ ಜೊತೆ, ನಿನ್ನ ಯಾರೋ ಮಲ್ಪೆಗೆ ಬಂದಾಗ ಮಿಸ್ ಮಾಡಿದವ್ರನ್ನ ಭೇಟಿ ಮಾಡಿ ಮನುಷ್ಯ ಹೇಗೆ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ಮನೆಗೆ ಹೋಗೋ ಕಾರ್ಯಕ್ರಮ ಖಂಡಿತವಾಗಿ ಬನ್ನಿ. ಎಸ್, ಅವ್ರು ಹೋಗಿ ಮಾಡುವಂಥ ಕೆಲಸದಲ್ಲಿ ತುಂಬ ಇದಿದೆ, ಖುಷಿ ಇದೆ. ಇನ್ನೊಬ್ಬರಿಗೆ ಇಂಥ ನೋವಂದ್ರೆ ಇದೇ ಥರದ ನೋವು ಅಲ್ಲ, ಬೇರೆ ಥರದ್ರಲ್ಲಿ ಅವ್ರ ಮಕ್ಕಳು ಓಡಾಡ್ಕೊಂಡಿರ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಕೆಲವರು ನೀರಿಗೆ ಬಿದ್ದಿರ್ತಾರೆ. ಮದುವೆ ಆಗಿ 1 ವರ್ಷದಿಂದ ಕಷ್ಟನೇ ಸ್ಟಾರ್ಟ್ ಆಗಿದೆ. ಅದೇ ನಮಗೇನು ಹೊಸ್ತು ಕಷ್ಟ, ಸಡನ್ನಾಗಿ ಬಂದ ಕಷ್ಟ ಅಂತ ಅನ್ಸೋದಿಲ್ಲ. ಇವತ್ತೆಲ್ಲ ನಾಳೆ ಹುಷಾರಾಗ್ತಾನೆ ಅದೇ ತಲೆಯಲ್ಲಿತ್ತು ನನಗೆ. ಏನೂ ಆಗ್ಬೋದಲ್ವಾ, ದೇವ್ರ ಕಣ್ಣು ಬಿಟ್ಟು ನೋಡಿದ್ರೆ ನಮ್ಮ ಮಗಳ ಮೇಲೆ ಒಂದು ಆಶೀರ್ವಾದ ಇಟ್ಟರೆ ನಮ್ಗೆ ಅಷ್ಟೇ ಸಾಕು. ಮತ್ತು ನಮಗೆ ಆಸ್ತಿ ಹಣ ಅದು ಯಾವುದೂ ಬೇಡ. ಕರ್ನಾಟಕದಲ್ಲಿ ಏನಾದ್ರು ಜೀವನದಲ್ಲಿರೋ ಕಷ್ಟನ ಸಹಿಸ್ಕೊಂಡು ಜೀವನ ಮಾಡ್ತಾ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿದ್ರೆ ಅದು ನಂಬರ್ 1 ಸ್ಥಾನದಲ್ಲಿ ಈಶ್ವರ್ ಮಲ್ಪೆ ನಿಲ್ತಾರೆ. ಸಾಯೋದಕ್ಕೆ ಮುಂಚೆ 100 ಸಲ ಆಲೋಚನೆ ಮಾಡ್ಕೊಳ್ಬೇಕು. ಸಾವೇ ಒಂದು ಪರಿಹಾರ ಅಲ್ಲ. ನಾನು ಹೇಳೋದಷ್ಟೇ ನೋಡಿ, ನನಗೀಗ ಇಂಥ ಮಕ್ಕಳು ಇಟ್ಕೊಂಡು ನಾನೀಗ ಏನು ಸಾಯ್ಲಿಕ್ಕೆ ಆಗುತ್ತೆ?